ಹಲೋ ಎವ್ರಿವನ್, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಮುಖಾಂತರ ಯಾರೆಲ್ಲ DCET 2023ನ ಬರೀಬೇಕು ಅಂದ್ಕೊಂಡಿದ್ರೋ ನಿಮಗೋಸ್ಕರ ಯಾವ ಸಿಲೆಬಸ್ನ ನಾವು ಸ್ಟಡಿ ಮಾಡಬೇಕು ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಅಕಾರ್ಡಿಂಗ್ ಟು C20 ಸಿಲೆಬಸ್ ಪ್ರಕಾರ ಯಾವೆಲ್ಲ ಸಬ್ಜೆಕ್ಟ್ಗಳು ನಿಮ್ಮ CETಗೆ ಇರುತ್ತೆ ಅನ್ನೋದು ಎಲ್ಲರ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಸೊ ಟುಡೇ ಟೋಟಲಿ ಫೈನಲಿ ಆ್ಯಂಡ್ ಅಫಿಷಿಯಲಿ ಅನೌನ್ಸ್ಡ್ ಇನ್ ಫ್ರಮ್ ದ ಡಿಪಾರ್ಟ್ಮೆಂಟ್. ಓಕೆ, ಸೊ DCET 2023 ಸಿಲೆಬಸ್ ಬಗ್ಗೆ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ಯಾವ್ಯಾವ ಸಬ್ಜೆಕ್ಟ್ ಇದೆ, ಎಷ್ಟೆಷ್ಟು ಮಾರ್ಕ್ಸಿಗೆ ಕೇಳ್ತಿದ್ದಾನೆ, ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಜಸ್ಟ್ ಒನ್ ಪಾಯಿಂಟಿಂದ ಒಂದು ಸೈಡಿಂದ ನೀವು ಲಾಸ್ಟ್ ತನಕ ವಾಚ್ ಮಾಡೋದ್ರಿಂದ ಕ್ಲಿಯರ್ ಪಿಕ್ಚರ್ ಆಗುತ್ತೆ. ಅಡಿಷನ್ ಟು ದ್ಯಾಟ್, ಸೊ ಇದರಲ್ಲಿ ಮೇಜರ್ ಆಗಿ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ನಾವು ತಿಳ್ಕೊಳ್ತಾ ಬರೋದಾದ್ರೆ ದಟ್ ಈಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಸಿಸ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, IT ಸ್ಕಿಲ್ಸ್, ಫಂಡಮೆಂಟಲ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಸೊ ಈ ಒಂದು 5 ಸಬ್ಜೆಕ್ಟಿಂದ ನಿಮಗೆ CET ಪಾಯಿಂಟ್ ಆಫ್ ವ್ಯೂನಲ್ಲಿ 100 ಕ್ವಶನ್ಸ್, 100 ಮಾರ್ಕ್ಸಿಗೆ ಈ ಒಂದು DCET 2023ನಲ್ಲಿ ಸಿಲೆಬಸ್ನ ಸ್ಟ್ರಕ್ಚರ್ ಮಾಡಿದ್ದಾರೆ. ಸೊ ಹಾಗಾದರೆ ಈ ಒಂದು 100 ಕ್ವಶನ್ಸಿಗೆ 100 ಮಾರ್ಕ್ಸ್ ಇರುತ್ತೆ. ಅದನ್ನು ನೀವು 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಈ ಒಂದು ಸ್ಟ್ರಕ್ಚರ್ಸ್ ನಿಮಗೆ ಅಕಾರ್ಡಿಂಗ್ ಟು ಬೋರ್ಡ್ ಬಂದ್ಬಿಟ್ಟು ನಿಮಗೆ ಅನೌನ್ಸ್ ಮಾಡಿರುವಂಥದ್ದು. ಸೊ ಹಾಗಾದರೆ ಆಯಾ ಸಬ್ಜೆಕ್ಟ್ ಎಲ್ಲಿ ಓದೋದು ಸರ್ ಅಂತ ಕೇಳಿದ್ರೆ ನಮ್ಮ ತ್ರಿಬಲ್ ಟಿ ಅಕಾಡೆಮಿಯಿಂದ ಆಲ್ರೆಡಿ ನಾವು ಇವಾಗ DCET 2023 ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಪೋರ್ಷನ್ಸ್ನ ಫ್ರಮ್ ಟುಮಾರೋ ಇಂದ ಮಾರ್ಕೆಟ್ ಅವೈಲೇಬಲ್ ಇರುತ್ತೆ. ಸೊ ಆ ಒಂದು ಬುಕ್ನ ನೀವು ತೊಗೊಳ್ಬೋದು. ಜೊತೆಗೆ ಈ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ, IT ಸ್ಕಿಲ್ಸ್ ಆಸ್ ವೆಲ್ ಆಸ್ ಆಲ್ ದ ಸಿಲೆಬಸ್. ಏನು ನಾವು ಈಗ ಸಿಲೆಬಸ್ನ ಹೇಳಿದ್ವಲ್ಲ, ಅಕಾರ್ಡಿಂಗ್ ಟು ದಟ್ ಇವನ್ ಹಿಯರ್ ಇಸ್ ಎ ಫಂಡಮೆಂಟಲ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಇದು ಕೂಡ ಅವೈಲೇಬಲ್ ಇರುತ್ತೆ. ಸೊ ಆ್ಯಂಡ್ ಜೊತೆಗೆ ಎಲ್ಲ ಮಕ್ಕಳಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಒಂದು ರೀಸನ್ ಇಟ್ಕೊಂಡ್ಬಿಟ್ಟು ಫ್ರಮ್ ಅವರ್ ಅಕಾಡೆಮಿ TTT ಲೈವ್ ಲರ್ನ್ ಆ್ಯಪ್, ಸೊ ಈ ಒಂದು ಆ್ಯಪ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸಮ್ ಆಫ್ ದ ಸ್ಟೂಡೆಂಟ್ಸ್ ಹೆಲ್ಪ್ ಆಗಲಿ ಅನ್ನೋ ರೀಸನ್ ಇಟ್ಕೊಂಡ್ಬಿಟ್ಟು ಒಂದು ಬ್ಯಾಚನ್ನ ಕ್ರಿಯೇಟ್ ಮಾಡಿದ್ವಿ. ದಟ್ ಈಸ್ ನೀವೇನಾದ್ರು ನಮ್ಮ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಬ್ಯಾಚ್ ಜಾಯ್ನಿಂಗ್ ಕೋಡ್ ಅಂತ ಕೇಳುತ್ತೆ. ಸೊ ಆ ಬ್ಯಾಚ್ ಜಾಯ್ನಿಂಗ್ ಕೋಡಲ್ಲಿ TTT DCET ಅಂತ ನೀವೇನಾದ್ರು ಟೈಪ್ ಮಾಡಿದ್ರೆ ನಮ್ಮ ಒಂದು ಆ್ಯಪಿಗೆ ನೀವು ಲಾಗಿನ್ ಆಗ್ಬೋದು. ಸೊ ಅದ್ರ ಮುಖಾಂತರ ನೀವು ಕ್ಲಾಸಸ್ನ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಜೊತೆಗೆ ಪ್ರತಿದಿನ ಕೂಡ ನಿಮಗೆ ಕ್ಲಾಸಸ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಜೊತೆಗೆ ಯಾರೆಲ್ಲ ನಿಮಗೆ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂತಿದ್ರು, ಸಪೋಸ್ ನಿಮಗೆ ಲಿಂಕ್ನು ಕೂಡ ನಾವು ಒಂದು ಈ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಹಾಕಿರ್ತೀವಿ. ಆಂಡ್ರಾಯ್ಡ್ ಮೊಬೈಲ್ ಆಗಿರ್ಬೋದು ಆರ್ iOS ಆಗಿರ್ಬೋದು. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಡಿಸ್ಕ್ರಿಪ್ಷನ್ ಸರಿ ಇರುವಂಥ ಲಿಂಕ್ ಮುಖಾಂತರ. ಆರ್ ಎಲ್ಸ್ ಇಫ್ ಯು ವಾಂಟ್ ಅ ಕಾಂಟ್ಯಾಕ್ಟ್ ಈ ನಂಬರಿಗೆ ನೀವು ಮೆಸೇಜ್ ಮಾಡೋದ್ರಿಂದನೂ ಕೂಡ ನೀವು ಲಿಂಕ್ನ ತೊಗೊಳ್ಬೋದು. ಸೊ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಅಕಾಡೆಮಿನಲ್ಲಿ ಪ್ರತಿ ವರ್ಷ ಕೂಡ ನಾವು ಕ್ಲಾಸಸ್ ಕಂಡಕ್ಟ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಇವನ್ ದಿಸ್ ಇಯರ್ ಆಲ್ಸೋ ಕೂಡ ನಿಮಗೆ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟಿವ್ ಏನಲ್ಲಿ ಕ್ಲಾಸಸ್ ಪ್ರತಿ ವರ್ಷ ನಡೆಯೋ ಹಾಗೆ ಈ ವರ್ಷನೂ ಕೂಡ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗಿದೆ. ಆ್ಯಂಡ್ ನಾಳೆಯಿಂದ 1 more ಬ್ಯಾಚ್. ಆ್ಯಂಡ್ ಲಾಸ್ಟ್ ಇಯರಲ್ಲಿ ವಿ ಗಿವನ್ 14 students below 100 rank, that is our achievement, and 30 students below 200, 69 students below 500. So ಇದನ್ನ ಲಾಸ್ಟ್ ಇಯರ್ ಕೊಟ್ಟಿದ್ವಿ ಅನ್ನೋದು ಒಂದು ಪಾಯಿಂಟ್. ಆದರೆ ದಿಸ್ ಇಯರ್ ಅವರ್ ಟಾರ್ಗೆಟ್ ಈಸ್ ದಟ್ ಈಸ್ 14 ಇರೋದು ಮಿನಿಮಮ್ 20 to 25 ಸ್ಟೂಡೆಂಟ್ಸ್ ನಮ್ಮ ಒಂದು ಅಕಾಡೆಮಿಯಿಂದ ಕೊಡಬೇಕು ಅನ್ನೋ ಒಂದು ರೀಸನ್ ಇಟ್ಕೊಂಡ್ಬಿಟ್ಟು ಎಫೆಕ್ಟಿವ್ ಆದಂಥ ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು, ಎಫೆಕ್ಟಿವ್ ಆದಂಥ ಕ್ಲಾಸಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಸೋ ಮೆನಿ ಸ್ಟೂಡೆಂಟ್ಸ್ ಅಡ್ಮಿಷನ್ ತೊಗೊಂಡ್ಬಿಟ್ಟು 2 ಬ್ಯಾಚಸ್ ಕ್ಲಾಸಸ್ ರೈಟ್ ನಾವು ನಡೀತಾ ಇದೆ. ಸೊ ನೀವು ಕೂಡ ಜಾಯ್ನ್ ಆಗ್ಬೋದು. ಹೊಸ ನ್ಯೂ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ. ಸಪೋಸ್ ಜಾಯ್ನ್ ಆಗಬೇಕು ಅಂತಂದ್ರೆ ನಮ್ಮ ಇಲ್ಲಿ ಏನು ಕಾಣಿಸ್ತಿದೆ ಇಲ್ಲಿ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಸಿಲೆಬಸ್ ವೈಸಲ್ಲಿ ನಾನು ಇವಾಗ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ದಟ್ ಈಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಈ ಒಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಫಸ್ಟ್ ಅಥವಾ ಸೆಕೆಂಡ್ ಸೆಮಿಸ್ಟರ್ ಏನು ಸ್ಟಡಿ ಮಾಡಿದ್ರಲ್ಲ ಆ ಒಂದು ಪೋರ್ಷನ್ ಇಂದ 20 ಮಾರ್ಕ್ಸ್ ಪೋರ್ಷನ್ ಬರ್ತಾ ಇದೆ. ಸೊ ಇನ್ ದಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ದೇರ್ ಆರ್ 5 ಚಾಪ್ಟರ್ಸ್. ಸೊ ಎವ್ರಿ ಚಾಪ್ಟರ್ಸ್ 4 ಮಾರ್ಕ್ಸ್ ಇವರು ಏನು ಪ್ರೊವೈಡ್ ಮಾಡಿದ್ದಾರೆ. ಸೊ ಅದೇ ಥರನೇ ಇನ್ನು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಇದರಲ್ಲೂ ಕೂಡ 20 ಮಾರ್ಕ್ಸ್ ಇರುತ್ತೆ. IT ಸ್ಕಿಲ್ಸ್ ಆಲ್ಸೋ ಕನ್ಸಿಸ್ಟಿಂಗ್ 20 ಮಾರ್ಕ್ಸ್. Fundamental of electrical and electronics engineering also 20 marks. Addition to that, project management skills, that is also 20 marks. Totally put together, that is 100 marks portions for your diploma CET 2023. This is ನ್ಯೂಲಿ ಇವಾಗಷ್ಟೇ ಹಾಫ್ ಆನ್ ಅವರ್ ಬ್ಯಾಕ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿದೆ. ಸೊ ಅಕಾರ್ಡಿಂಗ್ ಟು ದ ಏನು ನಿಮಗೆ ಸ್ಟ್ಯಾಂಡ್ ಸಿಲೆಬಸ್ ಇದೆ ಅದನ್ನು ನಾವಿಲ್ಲಿ ಪ್ರೊವೈಡ್ ಮಾಡಿರೋಂಥದ್ದು. ಸೊ ಈ ಒಂದು ಏನು ನಿಮಗೆ ಫೈಲ್ ಇದೆ ಆ ಫೈಲ್ನ ತೊಗೊಳ್ಬೇಕಂತಂದ್ರೆ ಸಪೋಸ್ ನಮ್ಮ ಆ್ಯಪಲ್ಲೂ ಕೂಡ ಆ ಒಂದು ಫೈಲ್ನ ಹಾಕಿರ್ತೀವಿ. ಆ ಫೈಲ್ನ ನೋಡ್ಕೊಂಡ್ಬಿಟ್ಟು ಸಿಲೆಬಸ್ ಯಾವುದು ಅಂತ ನೀವು ತಿಳ್ಕೊಳ್ಬೋದು. ಅದನ್ನು ಫ್ರೀಲಿ ಡೌನ್ಲೋಡಲ್ಲಿ ಮೆಟೀರಿಯಲ್ ಫ್ರೀ ಮೆಟೀರಿಯಲ್ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನಲ್ಲಿ ನಿಮಗೆ ಏನು ಈ ಒಂದು ಫೈಲ್ ಇದೆ ಸಿಲೆಬಸ್ ಫೈಲ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ನೀವು ಜಾಯ್ನ್ ಮಾಡ್ಕೊಂಡಿದ್ದೀರೋ ಡಿಸ್ಕ್ರಿಪ್ಷನ್ ಇರುವಂಥ ಲಿಂಕ್ನ ತೊಗೊಂಡ್ಬಿಟ್ಟು ಜಾಯ್ನ್ ಮಾಡ್ಕೊಡ್ರಿ. ಜೊತೆಗೆ ಹೊಸ ಬ್ಯಾಚಸ್ ನಮ್ಮಲ್ಲಿ ಏನು ಜಾಯ್ನ್ ಆಗ್ತಿದೆ. ಸೊ ಇಲ್ಲಿ ನಾವು ನಿಮಗೆ ಕ್ಲಾಸ್ ಮಾಡ್ತೀವಿ ಅಂತ ನಿಮಗೆ ಮೆನಿ ಆರ್ಗನೈಸೇಷನ್ಸ್ ಹೇಳ್ಬೋದು. ಬಟ್ ನಾವು ಕ್ಲಾಸ್ ಮಾಡೋದ್ರ ಜೊತೆಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಕೊಡಿಸ್ತೀವಿ ಅಂತ ನಮಗೆ ಒಂದು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದೀವಿ. ದಟ್ ಮೀನ್ಸ್ ದಟ್ ಅವರ್ ಪ್ರೀವಿಯಸ್ ಇಯರ್ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪರ್ಟ್ಸ್ ಫ್ರಮ್ ದ ಎಕ್ಸ್ಪರ್ಟ್ಸ್ DCET ಎಕ್ಸ್ಪರ್ಟ್ಸ್ ಕಡೆಯಿಂದ ನಿಮಗೆ ಕ್ಲಾಸ್ ಮಾಡೋದ್ರಿಂದ
100% ಆಗಿ ಒಂದು ಪಾಸಿಟಿವ್ ನೋಟ್ ತೊಗೊಂಡ್ಬಿಟ್ಟು ನಿಮಗೆ ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಕೊಡ್ಸೋದು ಹೇಗೆ, ನೀವು ತಗೊಳ್ಬೇಕಂದ್ರೆ ಏನೆಲ್ಲ ವರ್ಕ್ನ ಮಾಡಬೇಕಾಗುತ್ತೆ, CET ನಲ್ಲಿ ಎಷ್ಟು ರ್ಯಾಂಕ್ ತಗೊಳ್ಬೇಕು, ಪ್ರತಿ ಒಂದು ವಿಚಾರವನ್ನು ಕನ್ಸಿಡರೇಷನ್ ಮಾಡ್ಕೊಂಡ್ಬಿಟ್ಟು ನಮ್ಮ ಕೋಚಿಂಗ್ ಸೆಂಟರಿಂದ ನಿಮಗೆ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಇಫ್ ಯು ವಾಂಟ್ ಟು ಜಾಯ್ನ್ ಅವರ್ ಕ್ಲಾಸಸ್ ಪ್ಲೀಸ್ ಕೈಂಡ್ಲಿ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್. ಸೊ ದೇರ್ ಬೈ ಈ ಒಂದು ನೆಕ್ಸ್ಟ್ ಇಯರ್ 2024 ಅಲ್ಲಿ ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀವು ಕೂಡ ನಿಮ್ಮ ಒಂದು ಸೀಟ್ನ ಕಾಯ್ದಿರಿಸ್ಕೊಳ್ಬೋದು. ಆಲ್ ದಿ ಬೆಸ್ಟ್, ಸ್ಟಡಿ ವೆಲ್.